ಎಲ್ಲರೂ ಹೇಳಿದ್ರಾ? ಬರ್ರಿ ಒಳಗೆ ಹೋಗುಮ. ಚಿಕ್ಕಪ್ಪ, ಇದೇ ನಮ್ಮನೆ? ಹ್ಞೂ ಕಣಪ್ಪ, ಇದೆ. ಬರ್ರಿ ಎಲ್ಲ ಒಳಗೆ ಹೋಗುಮ. ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ, ಮನೆಯಲ್ಲಿ ಯಾರು ಇಲ್ಲ ಅನ್ಸುತ್ತೆ. ನೋಡೋಣಿರವ, ಕೂಗ್ತೀನಿ. ಲಕ್ಷ್ಮಿ, ಲಕ್ಷ್ಮಿ. ಓ ಮಾವ, ಇವಾಗ ಬಂದ್ರ ಮಾವ? ಏನು ಎಲ್ಲರೂ ಸಡನ್ನಾಗಿ ಬಂದ್ಬಿಟ್ಟಿದ್ದೀರಾ? ಬರ್ರಿ ಮಾವ, ಕೂತ್ಕೊಳ್ರಿ. ಅವ್ವ ಇಲ್ಲೇ ಎಲ್ಲ ಆಚೆಗಡೆ ಹೋಗೋದೆ ಬರ್ತದೆ. ಬರ್ರಿ ಮಾವ, ಕೂತ್ಕೊಳ್ರಿ. ಅಣ್ಣಯ್ಯ ಬಾ, ಕೂತ್ಕೋ ಬಾ. ಲಕ್ಷ್ಮಿ ಎಲ್ಲ ಆಚೆ ಹೋಗಳಂತೆ, ಬತ್ತಳಂತೆ. ಬಾ ಅಣ್ಣಯ್ಯ, ಕೂತ್ಕೋ. ಅತ್ತೆ ಬನ್ರಿ ಅತ್ತೆ, ನೀವನು ಕೂತ್ಕೋ ಬನ್ನಿ ಈ ಕಡೆಗೆ. ಅಜ್ಜಿ ಅಲ್ಲವಾ? ಮಾವ ಅಜ್ಜಿ ಒಳಗಡೆ ಐತೆ, ಕರಿತೀನಿ, ಬರ್ರಿ ಕೂತ್ಕೊಳ್ರಿ. ಹ್ಞೂ, ಕರ್ಕೊಂಬರೋಗವ್ವ. ಎಲ್ಲ ಬಂದಿದ್ದೀವಿ ಅಂತ ಹೇಳು, ಹೋಗು. ಸರಿ ಮಾವ, ಹೇಳ್ಬಿಟ್ಟು ಕರ್ಕೊಬರ್ತೀನಿ. ಅಣ್ಣಯ್ಯ ಬಾರಣ್ಣಯ್ಯ, ಕೂತ್ಕೋ ಈ ಕಡೆಗೆ. ಅಕ್ಕ ಬಾರಕ್ಕ, ಕೂತ್ಕೊಳ್ಳೋಣ ಅಲ್ಲಿ. ಶರಣ, ನಾವಿಲ್ಲಿ ಕೂತ್ಕೊಳ್ಳೋಣ ಬಾರು. ನಡಿಯಪ್ಪ, ಕೂತ್ಕೊಳ್ಳೋಣ. ಲೇ ಅರುಣ, ಯಾರು ಆ ಹುಡುಗಿ ಇವಾಗ ಮಾತಾಡ್ಬಿಟ್ಟು ಹೋದ್ಲಲ್ಲ ಅವಳು? ಏ ಗೊತ್ತಿಲ್ವಾ? ಅವಳೆ ಲಕ್ಷ್ಮಿ ಅತ್ತೆ ಮಗಳು ಶೋಭಾ. ಹಾಂ, ಏನು ಚೆನ್ನಾಗಿ ಅವಳಲ್ಲೋ? ಈ ಹುಡುಗಿನ ಬೇಡ ಅಂತ ಹೇಳ್ದ ನೀನು? ಹಂಗಾದ್ರೆ ನೀನು ಲವ್ ಮಾಡ್ತಿರೋ ಹುಡುಗಿ ಇನ್ನೆಷ್ಟು ಚೆನ್ನಾಗವಳಲು? ಅಪ್ಪ, ನಾನು ಇವಳು ಚೆನ್ನಾಗವಳೆ, ಅವಳು ಚೆನ್ನಾಗಿಲ್ಲ ಅಂತ ಬೇಕು ಬೇಡ ಅಂತ ಹೇಳಲಿಲ್ಲ ಕಣಪ್ಪ. ನಿನಗೆ ಏನೋ ಇಂಟ್ರೆಸ್ಟ್ ಇದ್ದರೆ ನೀನೇ ಮದುವೆ ಆಗ್ಬಿಡು. ಹಂಗಂತ್ಯಾ? ಒಂದ್ಸತಿ ಟ್ರೈ ಮಾಡಲಾ? ಏನ್ರೋ ನಮ್ಮ ಹುಡುಗರುಗಳೆಲ್ಲ ನೀವು ಇಷ್ಟೊಂದು ಬರ್ಗೆಟ್ಬಿಟ್ಟಿದ್ದೀರಾ, ಯಾವ್ದು ಸಿಕ್ಕಿದ್ರು ಬಿಡಲ್ವಲ್ಲ? ಲೋ, ನಾನು ಇನ್ನೂ ಬ್ಯಾಚುಲರ್ ಕಣೋ. ನೀನೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಯಾ. ನನಗೆ ಇನ್ನೂ ಯಾವುದೂ ಅಂತ ಸಿಕ್ಕಿಲ್ಲ. ನೋಡೋಣ, ಹಂಗೆ ಒಂದು ಮಾಡ್ಕೊಬಿಡೋಣ ಅಂತ ಅಷ್ಟೇ. ಆದರೆ ಆಗಲಿ ಬಿಡು. ಆಯ್ತಪ್ಪ, ಟ್ರೈ ಮಾಡ್ಕೊ. ಛೇ, ನಾನು ಬರಲ್ಲ ಅಂತ ಹೇಳಿದೆ, ಇವ್ರು ನನ್ನ ಮಾತೇ ಕೇಳಿಲ್ಲ, ಕರ್ಕೊಂಬಂದ್ಬಿಟ್ರು. ಯಾಕಕ್ಕ, ಈಗ ಏನಾಯ್ತು? ಅಲ್ಲ ಗೌರಿ, ಚಾಪೆ ಮೇಲೆ ಕೂರ್ಸಿದಾರಲ್ಲ, ಇನ್ನೂ ಒಂದೆರಡು ಚೇರ್ ಹಾಕ್ಬಾರ್ದಾಗಿತ್ತಾ? ಅಯ್ಯೋ ಬಾರಕ್ಕ, ಇಷ್ಟೊಂದು ಜನ ಬಂದಿದ್ದೀವಿ, ಎಲ್ಲರಿಗೂ ಚೇರ್ ಎಲ್ಲಿಂದ ತತ್ತಾರೆ? ಹೋಗ್ಲಿ ಬನ್ನಿ. ಆದ್ರೂ ಇವಳು ಬೇರೆ ಇಲ್ಲ, ಲಕ್ಷ್ಮಿ ಎಲ್ಲೋಗಿದ್ದಾಳು? ಆ ಹುಡುಗಿ ಒಳಗಡೆ ಹೋದವಳು ಇನ್ನೂ ಬರಲೇ ಇಲ್ಲ. ಒಂದು ಗ್ಲಾಸ್ ನೀರು ಬೇಕಾ ಅಂತ ಕೇಳೋರು ಗೊತ್ತಿಲ್ವಾ ಈ ಮನೇಲಿ? ಅಯ್ಯೋ, ಅದು ಚಿಕ್ಕ ಹುಡುಗಿ, ಗೊತ್ತಾಗಿಲ್ಲ ಬಿಡಿ. ನಮ್ಮ ಲಕ್ಷ್ಮಿ ಇದ್ದಿದ್ರೆ ಕೇಳಿರೋಳು. ಅವಳೆಲ್ಲೋ ಆಚೆ ಹೋಗೋಳೆ, ಬತ್ತಾಳೆ, ನೋಡೋಣ ಇರ್ರಿ. ಆದರೂ ಇವರಿಬ್ಬರು ಗಂಡಸರು ಬಂದಿದ್ರೆ ಸಾಕಾಗ್ತಿತ್ತಲ್ವಾ ಕರ್ಕೊಂಡು ಬರೋಕ್ಕೆ? ನಾವೆಲ್ಲ ಮನ್ಮಂದಿ ಎಲ್ಲ ಬರಬೇಕಾಗಿತ್ತಾ? ಈಗ ನೋಡು, ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ, ಪಜಿತಿ. ಅಯ್ಯೋ ಬಿಡಕ್ಕ, ನಾವೇನು ಇಲ್ಲೇ ಇರಬೇಕಾ? ಈಗ ಅತ್ತೆನ ಕರ್ಕೊಂಡು ಹೋಗ್ಬಿಡೋದು ಅಷ್ಟೇ ತಾನೇ, ಇನ್ನೆಷ್ಟೊತ್ತಿಲ್ಲಿ ಇರ್ತೀವಿ ಬಿಡ್ರಿ. ಅವ್ವ ಎಲ್ಲಿ ಬರಲೇ ಇಲ್ವಲ್ಲ ಆಚೆಗೆ? ಈ ಹುಡುಗಿ ಕರ್ಕೊಂಬತ್ತೀನಿ ಅಂತ ಹೋದವಳು ಬರಲೇ ಇಲ್ಲ. ಏನೋ ಮಾಡ್ತಾ ಇರಬೇಕು, ನೋಡೋಣ ಇರೋಣಯ್ಯ, ಬರ್ತಾರೇನೋ. ಅಜ್ಜಿ ಅಜ್ಜಿ, ಯಾಕವ್ವ ಶೋಭಾ, ಏನಾಯ್ತು? ಯಾಕೆ ಹಂಗೆ ಕೂಗ್ತಿದೀಯ? ಅಯ್ಯೋ ಅಜ್ಜಿ, ಮಾವ ಅತ್ತೆ ಅವ್ರ ಮಕ್ಕಳು ಎಲ್ಲ ಬಂದವ್ರೆ. ಯಾವ ಮಾವ ನವಿ? ಯಾವ ಮಾವ? ನಿನ್ನ ಮಗ. ನನ್ನ ಮಗ ಬಂದವನ? ಯಾಕಂತವಿ? ಯಾಕೆ ಅಂತ ನಂಗೆ ಗೊತ್ತಿಲ್ಲ, ಎಲ್ಲರೂ ಬಂದವ್ರೆ, ಅಲ್ಲಿ ಕೂತವ್ರೆ. ನೀನು ಬರ್ಬೇಕಂತೆ, ಬಾ, ನೀನು ಕರಿತಾವ್ರೆ. ನಾನು ಕರ್ಕೊಂಡು ಹೋಗೋಕ್ಕೆ ಬಂದಿರಬೇಕು. ಹೋಗ್ಬಿಡ್ತೀಯ ಹಂಗಿದ್ರೆ? ಇಲ್ಲಿರಲ್ವಾ? ನೋಡೋಣ ನಡಿ, ಇನ್ನೂ ಏನು ಹೇಳ್ತಾರೆ ಅಂತ, ಆಮೇಲೆ ಹೋಗೋದು ಬಿಡೋದು. ಸರಿ ಆಯಿತು, ಬಾ, ಕರೀತಿದ್ದಾರೆ ಎಲ್ಲರೂ, ನಿನ್ನ ನೋಡ್ಬೇಕಂತೆ ನಿನ್ನ, ಬಾ. ಸರಿ, ನಾನು ಬರ್ತೀನಿ. ಅವ್ರಿಗೆ ಕಾಪಿನೋ ಟೀನೋ ಏನು ಬೇಕೋ ಕೊಡೋಗು. ಸರಿ ಅಜ್ಜಿ, ನಾನು ಕೊಡ್ತಾ ಇರ್ತೀನಿ, ನೀನು ಬಾ ಬೇಗ. ರೀ, ಇಲ್ಲೇ ಎಲ್ಲಾದರೂ ಇದ್ದೀರಾ? ಬರ್ತೀರಾ ಸ್ವಲ್ಪ? ನಾನು ಹೊಸಿ ಮಾತಾಡಬೇಕು ನಿಮ್ಮ ಹತ್ರ, ಬರ್ರಿ. ಯಾವಾಗ ಕರೆದ್ರು ಬರ್ತೀವಿ ಅಂತಂದ್ರಿ, ಈಗ ನೋಡಿದ್ರೆ ಬರ್ತಾ ಇಲ್ವಲ್ಲ? ಬಂದಿದ್ದೀನಿ ಕಣ್, ಹೇಳವಿ, ಏನಾಗಬೇಕು ಈಗ ನನ್ನಿಂದ? ರೀ, ನೋಡಿದ್ರಾ, ನನ್ನ ಮಗ ಸೊಸೆ ಎಲ್ಲ ಬಂದವರಂತೆ ನಾನು ಕರ್ಕೊಂಡು ಹೋಗೋಕ್ಕೆ. ಅದ್ರಲ್ಲಿ ಆಶ್ಚರ್ಯ ಪಡೋದು ಏನದವಿ? ನಾನೇ ಹೇಳಿರ್ಲಿಲ್ವಾ ಅವ್ರು ಬರ್ತಾರೆ, ನೀನು ಅವ್ರ ಜೊತೆಗೆ ಹೋಗು, ಕರೀತಾರೆ ಅಂತ. ಈಗ ಬಂದವರಲ್ಲ, ನೀನು ಕರೀತಾರೆ, ಸುಮ್ಮನೆ ಹೋಗ್ಬಿಡು ಇಲ್ಲಿಂದ, ಇಲ್ಲಿರೋಕೆ ಹೋಗ್ಬೇಡ ನೀನು. ಹ್ಞೂ ಕಣ್ರಿ, ಹೋಗ್ಬಿಡ್ತೀನಿ. ನನಗೂ ಇಲ್ಲಿ ಸಾಕಾಗೋಗ್ಬಿಟ್ಟದೆ, ನನ್ನ ಕೈಲಿ ಇಲ್ಲಿ ಇರೋಕ್ಕಾಗಕ್ಕಿಲ್ಲ, ನಾನು ಹೊರಟ್ಬಿಡ್ತೀನಿ ಕಣ್ರಿ. ನೀನು ಕರ್ಕೊಂಡು ಹೋಗೋಕ್ಕೆ ಬರೀ ನಿನ್ನ ಮಗ ಸೊಸೆ ನಿನ್ನ ಮೊಮ್ಮಗ ಅಷ್ಟೇ ಬಂದಿಲ್ಲ, ನಿನ್ನ ದೊಡ್ಡ ಮಗ ದೊಡ್ಡ ಸೊಸೆ ಅವನ ಮಕ್ಕಳು ಎಲ್ಲರೂ ಬಂದವ್ರೆ. ಏನು
ದೊಡ್ಡ ಮಗ ದೊಡ್ಡ ಸೊಸೆ ಅವನ ಮಕ್ಕಳು ಎಲ್ಲರೂ ಬಂದವ್ರ. ಆ ಬಿತ್ರಿ ಯಾಕೆ ಬಂದಳು ಇಲ್ಲಿ? ಯಾಕೆ ಅಂದರೆ ಈಗ ಅವರು ನೀನಿಲ್ಲ ಅಂತ ಅಂದ್ಬಿಟ್ಟು ಊರಲ್ಲೇ ಬಂದು ಸೇರ್ಕೊಂಡವ್ರೆ ನಮ್ಮನೇಲೇನೆ. ಏನ್ರಿ ಹೇಳ್ತಿದ್ದೀರಾ? ನಾನು ಇಲ್ಲದೆ ಇದ್ದಾಗ ನಮ್ಮನೆಗೆ ಬಂದು ಸೇರ್ಕೊಂಡವ್ರ? ಇವ್ರು ಯಾಕೆ ಸೇರಿಸ್ಕೊಂಡ್ರು? ಏನು ಮಾಡ್ತಾರಮ್ಮಿ, ನಾವಿಲ್ಲಿ ಇರ್ತೀವಿ ಅಂತ ಬಂದರೆ ಬೇಡ ಇರಬೇಡ್ರಿ ಹೋಗ್ರಿ ಅಂತ ಹೇಳ್ತಾರ, ಸೇರಿಸ್ಕೊಂಡವ್ರೆ. ಓಹೋ, ನಾನು ಇಲ್ಲದೆ ಇದ್ದಾಗ ಇಷ್ಟೆಲ್ಲ ಮಾಡ್ತಾವ್ರ ಅಲ್ಲಿ? ಇಲ್ಲದೆ ಇದ್ದಾಗ ಅಂದರೆ ಮನೆ ಬಿಟ್ಟು ಬಂದಿದ್ದು ನಿಂದೆ ಅಲ್ವೇ ತಪ್ಪು? ಹೌದು ಹೌದು, ಬಿಟ್ಟು ಬಂದಿದ್ದು ನಂದೇ ತಪ್ಪು. ನಿಮ್ಮ ದೊಡ್ಡ ಸೊಸೆ ಅವಳಲ್ಲ, ಮನೆ ಹಾಳಿ ಅವಳು, ಅವಳದೇ ಇದೆಲ್ಲ ಕಿತಾಪತಿ. ನಾನು ಇಲ್ಲದೆ ಇರೋದನ್ನ ನೋಡ್ಕೊಂಡು ಸರಿಯಾದ ಟೈಮಲ್ಲಿ ಬಂದು ಮನೆಗೆ ಸೇರ್ಕೊಂಡವಳೆ. ನನ್ನ ಮಗ ಹೆಂಗು ದಾನಶೂರ್ಕರಣ ಇಲ್ಲ ಅನ್ನಕ್ಕಿಲ್ವಲ್ಲ, ಅದಕ್ಕೆ ಬಂದು ಸೇರ್ಕೊಂಡವಳೆ. ಮಾಡ್ತೀನಿ ಅವಳಿಗೆ. ನೋಡು ನೋಡು, ಇದಕ್ಕೆ ನಾನು ನಿನ್ಗೆ ಬುದ್ಧಿ ಇಲ್ಲ ಅಂತ ಬೈಯೋದು. ನೀನು ಇಲ್ಲೇನು ಮಾತಾಡಬೇಡ, ಸುಮ್ಮನೆ ಊರಿಗೆ ಹೋಗು. ಇಲ್ಲಿ ಏನೂ ಮಾತಾಡಬೇಡ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ವಿಚಾರಿಸ್ಕೊ, ಆಯ್ತಾ? ಹೌದು ಸರಿನೇ. ನಮ್ಮ ಬಿಕ್ತಿ ಅವಳಲ್ಲ, ಸರಿಯಿಲ್ಲ ಅವಳು. ನಾನಿಲ್ಲೇನು ಮಾತಾಡೋಕ್ಕಿಲ್ಲ, ಊರಿಗೆ ಹೋಗ್ಬಿಟ್ಟು ಆಮೇಲೆ ವಿಚಾರಿಸ್ಕೊಂತೀನಿ ಅವಳನ್ನ. ಆದರೆ ಏನಮ್ಮಿ ಇನ್ನ ನಿಂದು ಗೋಳು? ಏನ್ರಿ ನೀವು ಏನು ಹೇಳಿದ್ರು ಕೇಳಕ್ಕಿಲ್ಲ, ಗೋಳು ಗೋಳು ಅಂತೀರಾ? ಮತ್ತಿನ್ನೇನಮ್ಮಿ ಹೇಳ್ತಾರೆ, ಮಕ್ಕಳು ಬಂದವರಲ್ಲ, ಹೋಗೋ ಜೊತೆಗೆ ಇನ್ನ ಏನು ಆದ್ರೆ ಅಂತ. ಹಂಗಲ್ಲ ಕಣ್ರಿ, ಅವ್ರು ಕರೆದ್ಬಿಟ್ರು ಅಂತ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ ಕಣವಿ, ನಿನ್ನ ಮನೆಗೆ ನೀನು ಹೋಗೋದಕ್ಕೆ ಯೋಚನೆ ಮಾಡ್ಬೇಕಾ? ನಿನ್ನನ್ನು ಯಾರಾದರೂ ಕರಿಬೇಕಾ ಹೇಳು? ಅಯ್ಯೋ ಅದು ಸರಿನೇ, ನನ್ನ ಮನೆಗೆ ನನ್ನನ್ನು ಯಾರು ಕರಿಬೇಕು? ನಾನು ಅದೆಲ್ಲ ಯೋಚನೆ ಮಾಡ್ತಿರೋದು. ಅವತ್ತು ಅಷ್ಟೆಲ್ಲ ಮಾತಾಡಿ ನನ್ನ ಮಗಳ ಮಾತು ಕೇಳ್ಕೊಂಡು ಜಗಳ ಆಡ್ಕೊಂಡು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇವತ್ತು ಅವ್ರು ಕರೆದಿಂದನೇ ಹೋಗ್ಬಿಟ್ರೆ ನಂಗೆ ಮರ್ಯಾದೆ ಇರ್ತದ? ಅವರು ನನ್ನ ಒಂಥರ ನೋಡಲ್ವಾ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಓ, ಇದ ನಿನ್ನ ಭಯ? ಸೊಸೆದಿರು ಎಲ್ಲಿ ಆಡ್ಕೊಂಡು ನಕ್ಬಿಡ್ತಾರೋ ಅಂತ? ಮತ್ತೆ ಇರೋಕ್ಕಿಲ್ವಾ? ಅವತ್ತು ಈ ನಿನ್ನ ಮಗಳ ಮಾತು ಕೇಳ್ಕೊಂಡು ಹಂಗೆ ಮಾಡ್ಕೊಂಡು ಬಂದ್ಬಿಟ್ನಲ್ಲ, ಇವತ್ತು ನಮ್ಮವ್ವ ಕಾಯ್ತಾ ಇದ್ಲೇನೋ ಅಂತ ಅನ್ಕೊಂಡ್ಬಿಡ್ತಾರೇನೋ ಅಂತ ಅಷ್ಟೇ. ಅಂಥದ್ದೆಲ್ಲ ಏನು ಯೋಚನೆ ಮಾಡಬೇಡ, ನೀನು ಸುಮ್ಮನೆ ಹೋಗವಿ. ಅಂಥದ್ದೆಲ್ಲ ಏನೂ ಆಗಲ್ಲ. ಯಾಕೆ ಆಡ್ಕೊಂಡು ನಕ್ಬಿಡ್ತಾರೆ ಹೇಳು? ನಿನ್ನ ಮನೆಗೆ ನೀನು ಹೋದ್ರೆ ನಿನಗೆ ಬುದ್ಧಿ ಇಲ್ಲ ಅಷ್ಟೇ, ಅದಕ್ಕೆ ಹಿಂಗೆಲ್ಲ ಯೋಚನೆ ಮಾಡ್ತೀಯ ನೀನು. ಹಂಗಂತೀರಾ? ನನ್ನ ಯಾರು ಆಡ್ಕೊಂಡು ನಗೋಕ್ಕಿಲ್ಲ ತಾನೇ. ಆಮೇಲೆ ಹಂಗೆಲ್ಲ ಆಗ್ಬಿಟ್ರೆ ಅಷ್ಟೇ, ನಂಗೆ ಆಮೇಲೆ ಅಲ್ಲೂ ಇರೋಕ್ಕಾಗಕ್ಕಿಲ್ಲ. ಹೋಗು, ಮೊದಲು ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸು, ಇಲ್ಲೇ ಕೂತ್ಕೋಬೇಡ, ಎದ್ದೋಗವಿ. ನೀವು ಬರೋಕ್ಕಿಲ್ವೇ? ಏನವಿ ಹೇಳ್ತೀಯ? ಅದೇನು ಬುದ್ಧಿ ಅದ ಏನು ನಿನ್ನ ತಲೆ ಒಳಗೆ? ನಾನು ಹಿಂಗೆಲ್ಲ ಬರೋಕ್ಕಾಗ್ತದ? ನನ್ನ ವಿಚಾರ ನಿನ್ನ ಯಾರ ಹತ್ರನೂ ಹೇಳಲೇಬೇಡ, ನಾನು ಯಾರ ಮುಂದಕ್ಕೂ ಬರೋಲ್ಲ, ಆಯ್ತಾ? ಸರಿ ಕಣ್ರಿ, ಆಯಿತು. ನಾನು ಆ ಮನೆಗೆ ಹೋಗ್ಬಿಟ್ರೆ ನೀವು ಅಲ್ಲೂ ಬರ್ತೀರಾ ತಾನೇ? ಆಮೇಲೆ ಬರ್ದಂಗೆ ಇದ್ಬಿಟ್ಟಿರಾ? ಇಲ್ಲ ಕಣವಿ, ನಾನು ಬಂದೇ ಬರ್ತೀನಿ. ನೀನು ಯಾವಾಗೆಲ್ಲ ಕರಿತೀಯೋ ಅವಾಗೆಲ್ಲ ನಾನು ಬರ್ತೀನಿ. ಆದರೆ ನನ್ನ ವಿಚಾರನ ಯಾರ ಹತ್ರನೂ ಹೇಳ್ಬೇಡ ನೀನು, ಅಷ್ಟೇ, ಆಯ್ತಾ? ಸರಿ ಕಣ್ರಿ, ಆಯಿತು. ನಾನು ಯಾರ ತಾವು ಹೇಳೋಕ್ಕಿಲ್ಲ. ಸರಿ, ಇವಾಗ ಹೋಗ್ಬಿಟ್ಟು ಆಚೆಗಡೆ ಮಕ್ಕಳನ್ನ ಮಾತಾಡಿಸ್ತೀನಿ. ನಮ್ಮ ಮಾದೇಗೌಡನ್ನ ನೋಡಿ ಎಷ್ಟೊಂದು ದಿವಸ ಆಗೋಯ್ತು. ನಂಗಂತೂ ಅವ್ನ ಮಕ್ಕ ನೋಡಬೇಕು ಅಂತ ಅನಿಸ್ಬಿಟ್ಟದೆ. ನಮ್ಮ ಗೌರಿನೂ ಅಷ್ಟೇ. ನಾನು ಹೋಗಿ ಅವ್ರನ್ನ ಮೊದಲು ನೋಡ್ತೀನಿ ಕಣ್ರಿ. ಸರಿ ಆಯಿತು, ಹೋಗು. ನಾನು ನಿನಗೆ ಆ ಮನೆಯಲ್ಲೇ ಸಿಗ್ತೀನಿ, ನಮ್ಮೂರ್ನಾಗೆ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.